ದೇವಿಯನ್ನು ರಾಹುಕಾಲದಲ್ಲಿ ಪೂಜೆ ಮಾಡಿದಾಗ ಅವಳಿಗೆ ಯಾಕೆ ನನ್ನ ಭಕ್ತನಿಗೆ ಇಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಬೇಗ ಗಮನಿಸ್ತಾರೆ ಅನ್ನೋದು. ಓಂ ಐಂ ರೀಂ ಶ್ರೀಂ ಐಂ ಗ್ಲೌಂ ಐಂ ನಮೋ ಭಗವತಿ ವಾರ್ತಾಳಿ ವಾರ್ತಾಳಿ ವಾರಾಹಿ ವಾರಾಹಿ ವರಾಗಮುಖಿ ವರಾಗಮುಖಿ ಅಂದೇ ಅಂದಿನಿ ನಮಃ ರುಂದೇ ರುಂದಿನಿ ನಮಃ ಜಂಬೇ ಜಂಬಿನಿ ನಮಃ ಮೋಗೆ ಮೋಗಿನಿ ನಮಃ ಸ್ತಂಭೇ ಸ್ತಂಭಿನಿ ನಮಃ ಸರ್ವದುಷ್ಟ ಪ್ರದುಷ್ಠಾನಾಂ ಸರ್ವೇಷಾಂ ಸರ್ವ ವಾಕ್ಚಿತ್ತ ಚಕ್ಷುರ್ ಮುಖ ಗತಿ ಜಿಹ್ವಾ ಸ್ತಂಭನಂ ಗುರು ಗುರು ಶೀಘ್ರಂ ವಶ್ಯಂ ಐಂ ಗ್ಲೌಂ ಟಹ 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 ಹುಂ ಅಸ್ತ್ರಾಯ ಫಟ್ ಸ್ವಾಹ. ಗನ್ ಶಾಟ್ ಎಫೆಕ್ಟ್ ಬೇಕು, ಅದರದ್ದು ಕ್ಲಿಯರ್ ಆಗಬೇಕು ಆದಷ್ಟು ಬೇಗ ಅಂತಂದರೆ ದೇವಿಯ ಮುದ್ರೆ ಸಪ್ತಮಾತೃಕೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಮಾಹೇಂದ್ರಿ ಚಾಮುಂಡೆ ಮಹಾಲಕ್ಷ್ಮಿ. ನಮಸ್ಕಾರ. ನಿಗೂಢತೆಯ ಹುಡುಕಾಟದಲ್ಲಿ ಸತ್ಯ ಅಸತ್ಯಗಳ ಬೆನ್ನತ್ತಿ ಪಾಡ್ಕಾಸ್ಟ್ ವಿತ್ ಋಷಿ ಪೃಥ್ವಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆಲಿದ್ದಾರೆ ಅಥರ್ವಣ ವೇದ ಭದ್ರಕಾಳಿ ಹಾಗೂ ಆರಾಧಕರು ಹಾಗೂ ಉಪಾಸಕರಾದಂತಹ ನವೀನ್ ಕುಮಾರ್ ಗುರೂಜಿಯವರೇ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಗಂಗಣಪತಿಗೆ ನಮಃ. ಧನ್ಯವಾದಗಳು. ಓಂ ಐಂ ರೀಂ ಶ್ರೀಂ ವರಾಹೇ ನಮಃ. ಇವತ್ತು ಆಲ್ರೆಡಿ ನಿಮಗೆ ಗೊತ್ತಾಗಿದೆ ನಾವಿವತ್ತು ಯಾವ ಸಬ್ಜೆಕ್ಟ್ ಬಗ್ಗೆ ಅಥವಾ ಯಾವ ಆಧ್ಯಾತ್ಮಿಕ ತಾಯಿಯ ಬಗ್ಗೆ ಮಾತಾಡಲು ಹೊರಟಿದ್ದೇವೆ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ಅನಿಸುತ್ತೆ. ಈ ಗುಪ್ತ ನವರಾತ್ರಿಯ ಕಾಲದಲ್ಲಿ ವರಾಹಿ ಯಾರು, ಅವರು ಯಾವ ರೀತಿ ನಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಾರೆ ಅಂತ. ಆದರೆ ಯಾರೂ ಹೇಳಿಲ್ಲದ ಒಂದು ವಿಚಾರಗಳನ್ನು ನಾನು ಇವತ್ತು ನಿಗೂಢತೆಯ ಚಾನಲ್ನಲ್ಲಿ ತೊಗೊಬಂದಿದ್ದೀನಿ. ಅದು ಯಾವುದು ಅಂತಂದರೆ ವರಾಹಿ ತಾಯಿಯ ಉಪಾಸನೆ ಹಾಗೂ ವರಾಹಿ ತಾಯಿಯ ಆರಾಧನೆ ಯಾವ ಕಾಲದಲ್ಲಿ, ಯಾವ ಸಮಯದಲ್ಲಿ, ಯಾವ ದಿನದಲ್ಲಿ ಮಾಡಬೇಕು, ಹಾಗೆ ವರಾಹಿ ತಾಯಿಯ ಮುದ್ರೆ ಅನ್ನೋದು ಯಾವುದು, ಹಾಗೂ ವರಾಹಿ ತಾಯಿಯ ಬೀಜಾಕ್ಷರಿ ಮಂತ್ರದಿಂದ ನಮಗೆ ಸಿಗುವಂತಹ ಲಾಭವಾದರೂ ಏನು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋದಕ್ಕೆ ಬಂದಿದ್ದಾರೆ ನಮ್ಮ ಜೊತೆ. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಯಾರು ಬಂದಿದ್ದಾರೆ ಅಂತಂದರೆ ಅಥರ್ವಣ ವೇದ ಭದ್ರಕಾಳಿ ಆರಾಧಕರಾದಂತಹ ನವೀನ್ ಕುಮಾರ್ ಗುರೂಜಿಯವರೇ ಹೇಳಿ, ವರಾಹಿ ಅಂತ ಬಂದಿದ ತಕ್ಷಣವೇ ನಿಮಗೆ ಮನಸ್ಸಿಗೆ ಯಾವುದು ತುಂಬ ನಾಟುತ್ತೆ ಮತ್ತು ತುಂಬ ಅನಿಸುತ್ತೆ? ವಾರಾಹಿ ಅಂದಾಗ ಆಲ್ಮೋಸ್ಟ್ ಎಲ್ಲರಿಗೂ ತಿಳುವಳಿಕೆ ಕೆಲವರಿಗೆ ಇರದೇ ಇರುತ್ತೆ. ಏನಂದರೆ ಲಲಿತಾ ತ್ರಿಪುರ ಸುಂದರಿಯ ಸುಪ್ರೀಂ ಕಮಾಂಡರ್ ಇನ್ ಚೀಫ್ ಅಂತ ಹೇಳ್ಬೋದು. ಕಮಾಂಡರ್ ಇನ್ ಚೀಫ್ ಅಲ್ಲ, ಸುಪ್ರೀಂ ಕಮಾಂಡರ್ ಇನ್ ಚೀಫ್. ದೇವಿಯ ಒಂದು ಸ್ಟೆಪ್ ಕೆಳಗಡೆ ವಾರಾಹಿ ಇರ್ತಾರೆ ಅಂತ ಹೇಳುತ್ತೆ. ಅಂದರೆ ಲಲಿತಾ ತ್ರಿಪುರ ಸುಂದರಿ ಏನೇ ಆರ್ಡ್ರ್ ಮಾಡಬೇಕಂದ್ರೂ ವಾರಾಹಿಗೆ ಮಾಡ್ತಾರೆ. ವಾರಾಹಿ ಮಿಕ್ಕಿದ ಎಲ್ಲ ದೇವರುಗಳಿಗೆ ಎಲ್ಲ ಕೀಟಗಳಿಂದ ಬ್ರಹ್ಮನವರೆಗೂ ಎಲ್ಲರಿಗೂ ಅವರು ಹೇಳ್ಕೊಂಡು ಹೋಗ್ತಾರೆ. ನೆಕ್ಸ್ಟು ಅಂದರೆ ಲಾ ಆಫ್ ಡಿವೈನ್ ಅಂತ ಹೇಳ್ತೀವಿ. ಡಿವೈನಿಟಿಗೆ ಒಂದು ಲಾ ಇರುತ್ತೆ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಅಥಾರಿಟಿ ಇರುತ್ತೆ. ಒಂದು ಇದೇ ರೀತಿ ಬದುಕಬೇಕು, ಇದೇ ರೀತಿ ಪೂಜೆ ಸ್ವೀಕರಿಸಬೇಕು, ಇದೇ ರೀತಿ ಇರಬೇಕು ಅನ್ನುವಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿಸಿ ಅದರಂತೆ ನಡೆಯೋ ಹಾಗೆ ನೋಡ್ಕೊಳ್ಳುವಂಥದ್ದು ವಾರಾಹಿ ಅಂತ ಹೇಳ್ತೀವಿ. ಇವರ ಮುದ್ರೆ ಒಂದು ಗನ್ ಶಾಟ್ ಎಫೆಕ್ಟ್ ಬೇಕು. ಅಂದರೆ ನಿಮ್ಮ ಸಮಸ್ಯೆ ಏನೇ ಇರಲಿ ಅದಕ್ಕೆ ಗನ್ ಶಾಟ್ ಎಫೆಕ್ಟ್ ಬೇಕು, ಅದರದ್ದು ಕ್ಲಿಯರ್ ಆಗಬೇಕು ಆದಷ್ಟು ಬೇಗ ಅಂತಂದರೆ ದೇವಿಯ ಮುದ್ರೆ ಹೀಗೆ ಈ ರೀತಿ ಇದನ್ನ ಹಿಡ್ಕೊಂಡು ಬೆರಳನ್ನ ಹಿಂಗೆ ಇಟ್ಕೊಂಡು ತಾಯಿಯ ನಿಮ್ಮ ಆಲೋಚನೆಯ ಗಂಗಾ ಜಪ ಮಂತ್ರ ಈ ಮುದ್ರೆಯನ್ನು ಧಾರಣೆ ಮಾಡಿ ನಾನೀಗ ಹೇಳುವಂಥ ಮಂತ್ರವನ್ನು 110 ಅಕ್ಷರಗಳಿರುತ್ತದೆ ಇದರಲ್ಲಿ. ಅದನ್ನು ಮೊದಲು ಆ ಮಂತ್ರವನ್ನು ಪಠನೆ ಮಾಡಿ ನೆನಪು ಮಾಡಿಕೊಂಡು ನಂತರ ಅದನ್ನು ಶುರು ಮಾಡಿ. ಯಾಕೆಂದರೆ ಮುದ್ರಾ ಮುಖಾಂತರ ದೇವಿಯನ್ನು ಆರಾಧನೆ ಮಾಡುವಂಥದ್ದು ತಂತ್ರ ವಿಶೇಷ. ದೇವಿ ತಂತ್ರದೇವಿ ಆಗಿರೋದ್ರಿಂದ ತುಂಬ ಬೇಗ ನಿಮಗೆ ರಿಸಲ್ಟ್ಸ್ಗಳನ್ನ ಕೊಡ್ತಾರೆ. ಆಯಿತಾ? ಅದಕ್ಕೆ ಯಾವ ವಿಚಾರಕ್ಕೆ ಮುದ್ರೆನ ನಾವು ಮಾಡಬೇಕು? ಎಲ್ಲ ವಿಚಾರಕ್ಕೂ ಇದೇ ಮುದ್ರೆ, ದೇವಿಯ ಮುದ್ರೆ. ಇದು ದೇವಿಯ ಶಕ್ತಿಯನ್ನು ನೀವು ಆವಾಹನೆ ಮಾಡಬೇಕು ಅಥವಾ ನೀವು ಮಾಡುವಂಥ ಪೂಜೆ ದೇವಿಗೆ ತುಂಬ ಬೇಗ ತಲುಪಬೇಕು ಅಂದರೆ ಶಾರ್ಟ್ಕಟ್ ವೇ ಆಫ್ ಗನ್ ಶಾಟ್ ಸೊಲ್ಯೂಷನ್ಸ್ ಫಾರ್ ಆಲ್ ದ ಪ್ರಾಬ್ಲಮ್ಸ್. ಆ ಥರ ದೇವಿಯ ಮಂತ್ರ ಹೇಳ್ಬೋದಾ? ಖಂಡಿತವಾಗಿ. ದೇವಿಯ ಮಂತ್ರ ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ವಿಶೇಷವಾಗಿ 110 ಅಕ್ಷರಗಳು ಬರ್ತದೆ ಇದರಲ್ಲಿ. ಓಂ ಐಂ ರೀಂ ಶ್ರೀಂ ಐಂ ಗ್ಲೌಂ ಐಂ ನಮೋ ಭಗವತಿ ವಾರ್ತಾಳಿ ವಾರ್ತಾಳಿ ವಾರಾಹಿ ವಾರಾಹಿ ವರಾಗಮುಖಿ ವರಾಗಮುಖಿ ಅಂದೇ ಅಂದಿನಿ ನಮಃ ರುಂದೇ ರುಂದಿನಿ ನಮಃ ಜಂಬೇ ಜಂಬಿನಿ ನಮಃ ಮೋಗೆ ಮೋಗಿನಿ ನಮಃ ಸ್ತಂಭೇ ಸ್ತಂಭಿನಿ ನಮಃ ಸರ್ವದುಷ್ಟ ಪ್ರದುಷ್ಠಾನಾಂ ಸರ್ವೇಷಾಂ ಸರ್ವ ವಾಕ್ಚಿತ್ತ ಚಕ್ಷುರ್ ಮುಖ ಗತಿ ಜಿಹ್ವಾ ಸ್ತಂಭನಂ ಗುರು ಗುರು ಶೀಘ್ರಂ ವಶ್ಯಂ ಐಂ ಗ್ಲೌಂ
ಟಹ 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 ಹುಂ ಅಸ್ತ್ರಾಯ ಫಟ್ ಸ್ವಾಹ. ಹೋಮ ಮಾಡಬೇಕಾದ್ರೆ ಸ್ವಾಹ ಅಂತ ಹೇಳ್ಬೋದು, ಹೋಮ ಮಾಡಬೇಕಾದ್ರೆ ಸ್ವಾಹ ಅಂತ ಹೇಳ್ಬೋದು. ನೀವು ಜಪ ಪೂಜೆಗಳನ್ನ ಮಾಡಬೇಕಾದ್ರೆ ನಮಃ ಅಂತ ಹೇಳ್ಬೇಕು ಯಾವಾಗಲೂ. ಒಂದು ನಿಮಿಷ, ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ವೀಕ್ಷಕರೇ, ದಯವಿಟ್ಟು ಹೋಗಿ ಸರ್ಚ್ ಮಾಡಿ. ಇದನ್ನ ಹೀಗೆ ಹೇಳ್ಬೇಕು ಅಂತ ಇದೆ. ಹೇಳಿ ಗುರುಜಿ, ನೆಕ್ಸ್ಟ್. ಈ ದೇವಿಯನ್ನ ಆರಾಧನೆ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಒಂದು ಭಾವನೆ ಇರಬೇಕು, ಆ ಒಂದು ಶಕ್ತಿಯ ಒಂದು ಪರಿಚಯ ಇರಬೇಕು. ತಾಯಿ ಅನ್ನೋದು ಒಂದು ಸಹಜವಾಗಿರುವಂಥದ್ದು. ಅದನ್ನು ಮಂತ್ರಗಳು ಹೇಳಬೇಕಾದ್ರೆ ಮಾಡ್ಯುಲೇಷನ್ಸ್ ಇರುತ್ತೆ, ಆ ಮಾಡ್ಯುಲೇಷನ್ಸ್ನ ಮೇಂಟೈನ್ ಮಾಡಬೇಕು. ದೇವಿಯನ್ನು ಕರಿತಾ 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 ಅದು ಉಪಾಸಕರಿಗೆ ತಾನಾಗೆ ಗೊತ್ತಾಗ್ಬಿಡ್ತದೆ. ಹೋಗ್ತಾ ಹೋಗ್ತಾ ಅವರಿಗೆ ಒಂದು ತಿಳುವಳಿಕೆ ಬಂದ್ಬಿಡುತ್ತೆ. ಅದು ಹೇಗೆ ಅಂದರೆ, ಈಗ ನಾನು ಆಗಲೇ ಹೇಳಿದೆ ಮಂತ್ರ, ಐಂ ರೀಂ ಶ್ರೀಂ ಐಂ ಗ್ಲೋಂ ಐಂ ನಮೋ ಭಗವದ್ ವಾರ್ತಾಳಿ ವಾರ್ತ. ಇವಾಗ ನೋಡಿ ನಾನು ಹೇಳೋ ಪೇಸೆ ಬೇರೆ ಆಗ್ತಾ ಇದೆ, ಯಾಕೆಂದರೆ ನಾನು ನಿಮಗೆ ಅರ್ಥ ಹೇಳ್ತೇನೆ. ಈಗ ನಾನು ಹೇಳಬೇಕಾದ್ರೆ ಒಂದು ರೀತಿ ಹೇಳಿದೆ ನಿಮಗೆ, ಅಂದರೆ ಬಿಡಿಸಿ 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 ಹೇಳಿದೆ, ಯಾಕೆಂದರೆ ಗೊತ್ತಾಗಲಿ ಅಂತ. ಈಗ ನಾವೇ ಉಪಾಸನೆ ಮಾಡಬೇಕಾದ್ರೆ ಅದು ಹೇಳ್ಕೊಬೇಕಾದ್ರೆ ಓಂ ಐಂ ರೀಂ ಶ್ರೀಂ ಐಂ ಗ್ಲೋಂ ಐಂ ನಮೋ ಭಗವದ್ ವಾರ್ತಾಳಿ ವಾರ್ತಾಳಿ ವಾರ 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 ಸರ್ವೇಶಾಂ ಸರ್ವಾಕ್ಷಿ ಮುಗಿಸಿಪಾದಂ ಗುರು ಗುರು ಶೀಘ್ರ ಮಶ್ಯಂ ಐಂ ಗ್ಲೋಂ ಠ ಠ ಠ ಸ್ತ್ರಾಯ ಫಟ್ ಸ್ವಾಹ ಅಂದ್ಬಿಡ್ತೀವಿ ಮಂತ್ರ ಹೇಳಬೇಕಾದ್ರೆ. ಅದಷ್ಟು ಜೋರಾಗಿ, ಯಾಕೆಂದರೆ ಒಂದೇ ಉಸಿರಲ್ಲಿ ಮಂತ್ರ ಹೇಳಿ ಹವಿಸ್ಕೊಡ್ಬೇಕು ಅನ್ನೋಂಥದ್ದು ತಂತ್ರವಿದ್ಯೆಯಲ್ಲಿ ಬರುತ್ತೆ. ಅದನ್ನು ನಾವು ಹಾಗೆ ಮಾಡಬೇಕು. ಉಸಿರು ಕಟ್ಟಿ ಅಲ್ಲ, ನಾವು ಒಂದು ಉಸಿರು ತಗೊಂಡು ಇನ್ನೊಂದು ಉಸಿರು ಬಿಡೋದು ಮತ್ತೆ ತಗೊಳ್ಳೋದ್ರೊಳಗಡೆ ಆ ಮಂತ್ರ ಮುಗಿದೋಗಿರಬೇಕು. ಒಂದು ಸಾರಿ ಉಸಿರು ತಗೊಂಡ್ರಿ ಮತ್ತೆ ಬಿಡೋದ್ರೊಳಗಡೆ ಆ ಕಂಪ್ಲೀಟಾಗಿ ಆ ಮಂತ್ರ ಮುಗಿಸ್ಬಿಡ್ಬೇಕು. ಇದು ಅದರದ ವಿಶೇಷತೆ. ಅಷ್ಟು ಅದಕ್ಕೆ ನಾನು ಮೊದಲೇ ಹೇಳಿದೆ, ಮುದ್ರೆ ಹಿಡಿಯೋಕ್ಕೂ ಮುಂಚೆ ನೀವು ಆ ಮಂತ್ರವನ್ನು ಸಂಪೂರ್ಣವಾಗಿ ತಿಳ್ಕೊಂಬಿಡಿ. ಮೊದಲು ಪಠನೆ ಮಾಡಿಬಿಡಿ. ಜ್ಞಾಪಕ ಶಕ್ತಿಯಲ್ಲಿ ನೀವು ಅದನ್ನು ಒಂದು ಸಾರಿ ಅದನ್ನು ತಿಳ್ಕೊಂಬಿಡಿ, ಅದೇನು ಮಂತ್ರ ಇದೆ ಅದನ್ನೆಲ್ಲ ಬೈ ಹಾರ್ಟ್ ಮಾಡಿಬಿಡಿ. ಬೈ ಹಾರ್ಟ್ ಮಾಡಿದ ಮೇಲೆ ಸಹಜವಾಗಿ ನಿಮ್ಗೆ ಆ ಮುದ್ರೆ ಮಂತ್ರ. ನಾವು 12 ಗಂಟೆ ರಾತ್ರಿ ಮಾಡ್ತೀವಿ, ಒಂದೇನೋ ಒಂದು ಉದ್ದೇಶ ಪೂರ್ವಕವಾಗಿ ಇದಾಗಲೇಬೇಕು ಅನ್ನೋ ಹಾಗೆ ಮಾಡ್ತೀವಿ ಅಂತಂದರೆ ಮಾಡಬಹುದು, ಉದ್ದೇಶಕ್ಕೆ ಮಾಡಬಹುದು. ರಾತ್ರಿ ಹೊತ್ತೇ ಮಾಡಬೇಕು ಅನ್ನೋದು ಏನು ಪದ್ಧತಿ ಇದೆ? ತಂತ್ರ ದೇವಿ ಅಂತ ಹೇಳ್ತೀವಿ. ದೇವಿಗೆ ರಹಸ್ಯ ಯೋಗಿನಿ ಅಂತ ಕೂಡ ಹೇಳ್ತೇವೆ. ಅಮ್ಮನವ್ರಿಗೆ ಯಾವಾಗಲೂ ಅತಿ ರಹಸ್ಯ ಯೋಗಿನಿ ಅಂತ ಹೇಳ್ತೇವೆ. ಮಾಡುವಂಥ ಪೂಜೆ ಯಾರಿಗೂ ಹೇಳಬಾರ್ದು. ಹೌದಾ? ಯಾರಿಗೂ ಹೇಳಬಾರ್ದು. ನಾವು ಮಾಡುವಂಥ ಪೂಜೆ ಯಾರಿಗೂ ಎಷ್ಟು ದಿನ ಮಾಡಬೇಕಿತ್ತರ? ನಿಮ್ಮ ಕಾರ್ಯ ಸಾಧನೆ ಆಗೋ ತನಕ ಮಾಡ್ಕೋಬಹುದು. ಅದಾದಮೇಲೆ ನೀವು ಆ ದೇವಿಯನ್ನು ಆರಾಧನೆ ಮಾಡ್ಕೊಳ್ತೀನಿ ಅಂದರೆ ಕಂಟಿನ್ಯೂ ಮಾಡ್ಬೋದು. ಈಗ ಉಪಾಸನೆ ಮಾಡಬೇಕು ಅಂತಂದರೆ ಅವರು, ನೀವು ಗುರುಗಳಾಗಿ ದೀಕ್ಷೆ ತೊಗೊಂಡಿದ್ದೀರಾ, ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಉಪಾಸನೆ ಮಾಡಿಕೊಡ್ತೀರಾ ಅಲ್ವಾ? ಅವರಿಗೆ ದೀಕ್ಷೆ ಕೊಡಬೇಕು ವಾರಾಹಿದು ಅಂತಂದರೆ ಮಾಡಬಹುದು. ಇದರಲ್ಲಿ 2 ಥರ ಬರುತ್ತೆ. ಒಂದು ಕಾರ್ಯ ಸಾಧನೆ ಮಾಡುವಂತಹ ಮಂತ್ರ, ಇನ್ನೊಂದು ಸಿದ್ಧಿ ಮಾಡ್ಕೋಬೇಕು ಅನ್ನುವಂಥ ಮಂತ್ರ. ಕಾರ್ಯ ಸಾಧನೆ ಅದಾಗೋ ತನಕ ಮಾತ್ರ ಜಪ ಪೂಜೆಗಳನ್ನ ಮಾಡಿಕೊಂಡು ಈ ಮಂತ್ರ. ಸಿದ್ಧಿಗಾದರೆ ಬೇರೆ ಕೊಡಬೇಕಾಗುತ್ತೆ. ಬೀಜಾಕ್ಷರಿ ಮಂತ್ರಗಳನ್ನ ಹೇಳಿ ಅವ್ರಿಗೆ ನ್ಯಾಸಗಳನ್ನು ಕೊಟ್ಟು, ಅವ್ರಿಗೆ ಧ್ಯಾನವನ್ನು ಹೇಳಿಕೊಟ್ಟು, ಮಾಡುವಂಥ ಪದ್ಧತಿನ ಹೇಳಿಕೊಟ್ಟು, ಅದನ್ನು ಎಷ್ಟು ಕಾಲ, ಎಷ್ಟು ಅಷ್ಟಮಂಗಲದಲ್ಲಿ ಅವ್ರ ಯೋಗ್ಯತಾನುಸಾರ ಎಷ್ಟು ಲಕ್ಷ ಬಾರಿ ಅದನ್ನು ಜಪ ಮಾಡಿ ಅವ್ರು ಬರಬೇಕು, ಮತ್ತು ದಶಾಂಶ ಹೋಮಗಳನ್ನ ಮಾಡ್ಕೊಂಡು ಸಿದ್ಧಿ ಮಾಡ್ಕೊಳ್ಳೋದು ಅದು ಬೇರೆ. ಅದು ಕಂಪ್ಲೀಟಾಗಿ ಬೇರೆ ಚಾಪ್ಟರ್. ಅದು ಕಾನ್ಸೆಪ್ಟೇ ಬೇರೆ. ಅದು ಸಾಧನೆ ಬೇರೆ, ಕಾರ್ಯ ಸಾಧನೆ ಬೇರೆ. ಸಿದ್ಧಿ ಮಾಡ್ಕೊಳ್ಳೋದು ಬೇರೆ, ಕಾರ್ಯ ಸಾಧನೆ ಮಾಡ್ಕೊಳ್ಳೋದು ಬೇರೆ. ಯಾರು ಈ ರಾಹು ದೋಷದಿಂದ ಬಳಲ್ತಾ ಇದ್ದಾರೋ ಅವರು ಅಮ್ಮನ್ನ ಜಪ ಮಾಡಿದ್ರೆ ಅದು ತುಂಬ ಕಾರ್ಯಸಿದ್ಧಿ ಆಗುತ್ತೆ. ಅಂದರೆ ರಾಹುವಿನ ಒಡೆತವನ್ನ ತಾಯಿ ಕಾಪಾಡ್ತಾಳೆ ಅಂತ ಒಂದು ಉಲ್ಲೇಖ ಇದೆ. ಅದ್ರ ಬಗ್ಗೆ ಹೇಳೋದಾಗಿದ್ರೆ, ಅಂದರೆ ಅವಳು ಏನು ಮಾಡ್ತಾಳೆ, ಅವಳ ಆಯುಧ ಏನು, ಒನಕೆ ಮತ್ತು ನೇಗಿಲು ಅಂತ ಇರುತ್ತೆ. ಅದ್ರದ್ದು ಕರ್ತವ್ಯ ಆದರೂ ಏನು, ಅವಳು ಮಾಡೋದಾದರೂ ಏನು ಈ ಭೂಲೋಕದಲ್ಲಿ? ನೇಗಿಲು ಪ್ರಮುಖವಾಗಿ ದೇವಿಗೆ ಪ್ರಿಯವಾದಂಥದ್ದು. ಯಾಕೆ ಅಂದರೆ ಅವಳು ಬೀಜಾಕ್ಷರಿಯಲ್ಲಿರುವಂಥದ್ದು ಗಣೇಶ, ಗಣಪತಿ, ಪ್ರಾಸ್ಪ್ಯಾರಿಟಿ ಸಿಂಬಲ್, ಮೂಲಾಧಾರ. ನಂತರ ಭೂಲಕ್ಷ್ಮಿ ಅಂತ ಹೇಳ್ತೀವಿ. ಈ ಭೂಲಕ್ಷ್ಮಿಗೆ ಸಂಬಂಧಪಟ್ಟಂಥ ಎನರ್ಜಿ. ಅದರ ಜೊತೆ ಶಿವಶಕ್ತಿ ಐಕ್ಯವಾಗಿರುವಂಥ ಅನ್ನುವಂಥ ಒಂದು ಎನರ್ಜಿ ಕೂಡ ಆ ಬೀಜಾಕ್ಷರಿಯಲ್ಲಿ ಸೇರುತ್ತೆ. ಗ್ಲೌಮ್ ಅಂತ ಹೇಳ್ತಾರೆ. ಗಮ್, ಲಂ, ಔಂ 3 ಸೇರುತ್ತಲ್ಲಿ. ಈ 3 ಅಕ್ಷರಗಳಲ್ಲಿ ಗಣಪತಿ, ಲಕ್ಷ್ಮಿ ಸೇರಿ ನಿಮಗೆ ಶಿವಶಕ್ತಿ ಸೇರಿದಾಗ ನಿಮ್ಮ ಪರಿಪೂರ್ಣವಾಗಿ ಎನರ್ಜಿ ತುಂಬ ಫೆರೋಷಿಯಸ್ ಆಗಿ ನಿಮ್ಗೆ ಆನ್ಸರ್ಸ್ಗಳು ಸಿಗ್ತಾ ಹೋಗುತ್ತೆ. ದೇವಿ ಆರಾಧನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಯಾವುದೇ ಹೆಣ್ಣು ದೇವರ ಫೋಟೋ ನೋಡಿದ್ರೂ ವಾರಾಹಿನೇ ಕಾಣ್ತಾಳೆ, ಎಲ್ಲೇ ಹೋದ್ರೂ ವಾರಾಹಿ ಕಾಣ್ತಾಳೆ. ಕಣ್ಣು ಮುಚ್ಚಿದ್ರೆ ಅಮ್ಮನ ಮುಖ ಬಂದ್ಬಿಡುತ್ತೆ ಕಣ್ಮುಂದೆ. ಅಷ್ಟು ಫೆರೋಷಿಯಸ್ನೆಸ್ ಇರುತ್ತೆ ಈ ಒಂದು ಬೀಜಾಕ್ಷರಿಯಲ್ಲಿ. ಆದರೆ ಆ ಅಕ್ಷರಗಳನ್ನ ಸುಮ್ಮನೆ ಇವಾಗ ಬೀಜಾಕ್ಷರಿ ಹೇಳದೆ ಅಂದೇ ಅದನ್ನೇ ಮಾಡುವಂಥದ್ದಲ್ಲ. ಅದಕ್ಕೆ ನ್ಯಾಸಗಳು ತಗೊಂಡು, ಅದನ್ನು ಗುರುಮುಖಿಯನ್ನು ತಗೊಂಡು ಸರಿಯಾದ ರೀತಿಯಲ್ಲಿ ಏನು ಕೌಂಟಿಂಗ್ ನಮ್ಮ
ಒಂದು ಜಾತಕದ ಪ್ರಕಾರ ಅಷ್ಟಮಂಗಲ ಪ್ರಶ್ನೆ ಪ್ರಕಾರ ಏನು ಅವ್ರಿಗೆ ಕೌಂಟಿಂಗ್ ಬರುತ್ತೆ ಆ ಕೌಂಟಿಂಗ್ ಪ್ರಕಾರ ಮಾಡಿದಾಗ 100% ರಿಸಲ್ಟ್ ಇರುತ್ತೆ ಅವ್ರಿಗೆ ಗೊತ್ತಾಗುತ್ತೆ ರಿಸಲ್ಟ್ಸು. ನಿಮ್ಮ ಚಾನಲಲ್ಲಿ ನಿಮಗೆ ಕಮೆಂಟ್ಸ್ಗಳು ಬಂದೇ ಬರುತ್ತದು. ಶುರು ಮಾಡ್ತಿದ್ದಂಗೆ ನನಗೆ ಈ ರಿಸಲ್ಟ್ಸ್ ಬಂತು ಅನ್ನೋಂಥ ಉತ್ತರಗಳು ಬಂದ್ಬಿಡುತ್ತೆ ಅವ್ರಿಗೆ. ಕಮೆಂಟ್ಸ್ ಹೆಂಗೆ ಆಗ್ತಾರಂತಂದರೆ ಗುರೂಜಿ, ಸಮಯ ಯಾವ ಸಮಯ ಮಾಡಬೇಕು, ಅಷ್ಟು ಭಕ್ತಿ ದೇವಿ ಆರಾಧನೆ ಸಮಯ ನಿಮಗಿರೋದು ಪಂಚಮಿಯಲ್ಲೇ ಮಾಡಬೇಕು, ಅದು ಮಾಡ್ಬೋದು. ಆದರೆ ಇನ್ನೊಂದು ಹೇಳ್ತೇವೆ, ದೇವಿಯನ್ನ ರಾಹು ಕಾಲದಲ್ಲಿ ಪೂಜೆ ಮಾಡಿದಾಗ ಅವಳಿಗೆ ಯಾಕೆಂದರೆ ರಾಹು ತತ್ವ ಜಾಸ್ತಿ ಇದ್ದಾಗ ನಿಮಗೆ ಸಮಸ್ಯೆಗಳು ಜಾಸ್ತಿ ಮಾಡ್ತಾ ಇರ್ತದೆ. ಆ ಟೈಮಲ್ಲಿ ನೀವು ಪೂಜೆಗಳು ಮಾಡಿಕೊಂಡ್ರೆ ದೇವಿ ಯಾಕೆ ನನ್ನ ಭಕ್ತನಿಗೆ ಇಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಬೇಗ ಗಮನಿಸ್ತಾರೆ ಅನ್ನುವಂಥದ್ದು ರಾಹು ಕಾಲದಲ್ಲಿ ಪೂಜೆ ಮಾಡಬೇಕು. ಅದಕ್ಕೆ ರಾಹು ಕಾಲದಲ್ಲಿ ನಿಂಬೆಹಣ್ಣು ಹಚ್ಚಿ ರಾಹು ಕಾಲದಲ್ಲಿ ಪೂಜೆ ಮಾಡಿ ದೇವಿ ಸನ್ನಿಧಾನದಲ್ಲಿ ಇರಿ ಅನ್ನೋಂಥದ್ದು ಪ್ರಚಲಿತ ಇರುವಂಥದ್ದು. ಆಯಿತಾ, ಇದು ಒಂದು. ಮತ್ತು ನೀವು ಮಾಡಲೇಬೇಕು ಪೂಜೆ ಅಂತಾದರೆ ಅಮಾವಾಸ್ಯೆ, ಹುಣ್ಣಿಮೆ, ರಾಹುಕಾಲ, ಶುಕ್ರವಾರ, ಮಂಗಳವಾರ ದಿನದಲ್ಲಿ ದೇವಿ ದಿನಗಳು, ದೇವಿ ವಾರಗಳಲ್ಲಿ ಮಾಡ್ಬೋದು. ವಾರಾಹಿಗೆ ಪ್ರಮುಖವಾಗಿ ಪಂಚಮಿ ಅಂತ ಹೇಳ್ಬೋದು. ಯಾಕೆಂದರೆ ಸಪ್ತಮಾತೃಕೆಯಲ್ಲಿ ಅವಳು 5ನೇವಳಾಗಿರ್ತಾಳಂತ, ಅದಕ್ಕೋಸ್ಕರ ಪಂಚಮಿ ಅಂತ. ಸಪ್ತಮಾತೃಕೆಯರ ಬಗ್ಗೆ ಒಂದೊಂದು ವರ್ಡ್ ಹೇಳೋವಾಗಿದ್ರೆ ಯಾರ್ಯಾರು? ಸಪ್ತಮಾತೃಕೆ ಅನ್ನುವಂಥದ್ದು ತುಂಬ ದೊಡ್ಡ ವಿಚಾರ, ಅದು ಸಂಕ್ಷಿಪ್ತವಾಗಿ ಹೇಳಲಿಕ್ಕಾಗೋದಿಲ್ಲ. ಆದರೆ ಸಪ್ತಮಾತೃಕೆಯ ಹೆಸರುಗಳನ್ನಷ್ಟು ಸದ್ಯಕ್ಕೆ ಹೇಳ್ಬೋದು ಮಾಡ್ತಾರೆ ಅನ್ನೋದನ್ನ. ಯಾಕೆಂದ್ರೆ ವರಾಯಿ ಅಂತ ಬಂದಾಗ ಸಪ್ತಮಾತೃಕೆಗಳ ತಾಯಿಯಲ್ಲಿ ಒಬ್ಬಳು ಅಂತ ಹೇಳ್ತಾರಲ್ಲ, ಅವ್ರದ್ದು ಹೆಸರು ಇಲ್ಲಿ ನಡಿಲಿ ಅಂತ ಅಷ್ಟೇ. ಸಪ್ತಮಾತೃಕೆ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಚಾಮುಂಡಿ, ಮಹಾಲಕ್ಷ್ಮಿ. ಬ್ರಾಹ್ಮಿ ಭ್ರಮರ ವಿದ್ಯೆ, ಮಾಹೇಶ್ವರಿ ಮಹೇಶ್ವರನ ಪತ್ನಿ, ಅವಳು ಮೂಲ ಶಕ್ತಿ ಮಾಹೇಶ್ವರಿ. ಕೌಮಾರಿ, ಕೌಮಾರಿ ವಿದ್ಯೆ ಅಧಿಪತಿ. ವೈಷ್ಣವಿ ದೇವಿ ಮೂಲ ಸ್ವರೂಪ. ವಾರಾಹಿ ಭೂಮಿಗೆ ಸಂಬಂಧಪಟ್ಟಂಥ ದೇವತೆ, ಅಂದರೆ ಲಕ್ಷ್ಮಿ, ಉಗ್ರಲಕ್ಷ್ಮಿ ಅಂತಲೇ ಹೇಳ್ಬೋದು ವಾರಾಹಿಯನ್ನು. ಅದು ಒಂದು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಮಹಾಲಕ್ಷ್ಮಿ, ಚಾಮುಂಡಿ, ಮಹಾಲಕ್ಷ್ಮಿ. ಇದು ಸ್ವಲ್ಪ ಡಿಸ್ಕ್ರಿಪ್ಷನ್ನು ಬೇರೆ ಥರ ಕೊಡಬೇಕಾಗುತ್ತೆ, ಇದು ಸಾಕದು, ಇದು ಬೇಡ. ಮೂಲ ಬೀಜ ಮಂತ್ರನ ಹೇಳಲೇ ಇಲ್ವಲ್ಲ? ಮೂಲ ಬೀಜಾಕ್ಷರಿ, ಮೂಲ ಮಂತ್ರ ಹೇಳಿದೆ 110 ಅಕ್ಷರದ್ದು. ಬೀಜಾಕ್ಷರಿ ಮಂತ್ರ ಗ್ಲೌಮ್ ಅಂತ ಹೇಳಿದ್ದೇನೆ. ಅದು ಗ್ಲೌಮ್ ಅನ್ನೋದು ನೀವು ಪ್ರಾಕ್ಟೀಸ್ ಮಾಡೋಕ್ಕೂ ಮುಂಚೆ ಗುರುಮುಖೇನ ತಗೊಳ್ಳಿ ಅನ್ನೋದೇ ನನ್ನ ಸಜೆಷನ್ ನಿಮಗೆ. ಯಾಕೆಂದರೆ ಅದು ಹಾಗೆ ಫೆರೋಷಿಯಸ್ ಆಗಿರೋ ಯಾವ ದೇವರನ್ನ ಆರಾಧನೆ ಮಾಡಬೇಕಾದ್ರೂ ಅಡ್ವರ್ಸ್ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ. ಯಾಕೆಂದರೆ ಅವರಿಗೆ ಹೇಗೆ ಬೇಕು ಹಾಗೆ ಪೂಜೆ ಮಾಡಬೇಕು. ಅದರ ವಿರುದ್ಧವಾಗಿ ಅಥವಾ ನಮಗೆ ಹೇಗೋ ಮನಸ್ಸೋ ಇಚ್ಛಾ ಪೂಜೆ ಮಾಡಿದರೆ ಅದು ತುಂಬ ವಿಚಿತ್ರ ಎನರ್ಜಿ ಪಾಸ್ ಆಗುತ್ತೆ. ವಿಚಿತ್ರವಾಗಿ ಅದು ನಿಮಗದು ಎನರ್ಜಿ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ ಆಗ. ಯಾಕೆಂದರೆ ಗುರು ಏನು ಹೇಳಿರ್ತಾರೆ ಅದರಂತೆ ಮಾಡಿಕೊಂಡು ಸಮಾಧಾನಕ್ಕೆ ಒಂದೊಂದೇ ಸ್ಟೆಪ್, ಕಂಟಿಜಿಯಸ್ ಇಂಪ್ರೂವ್ಮೆಂಟ್ ಅಂತ ಹೋಗಬೇಕು. ಯಾವಾಗಲೂ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗಬೇಕು. ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಆದರೆ ಹೊಡೆತ ಬಿದ್ದರೆ ಕಂಟಿನ್ಯೂಸ್ ಆಗಿ ಕೆಳಗಡೆ ಬೀಳ್ತಾನಾಗ, ಹಾಗಾಗಬಾರ್ದು. ಅದಕ್ಕೋಸ್ಕರ ಗುರುಮುಖೇನ ತಗೊಂಡು ಸಮಾಧಾನವಾಗಿ ಒಂದೊಂದೇ ಅವ್ರಿಗೇನು ಎಷ್ಟು ಲಕ್ಷ ಜಪಗಳು ಮಾಡಬೇಕು ಅನ್ನೋಂಥದ್ದು ಬರ್ತದೆ, ಅದೇ ರೀತಿ ಮಾಡ್ಕೊಂಡು ಹೋದರೆ ಸಾಕು. ಆಯಿತು ಗುರುಗಳೇ, ವರಾಹಿಯ ಬಗ್ಗೆ ಹೇಗೆ ಆರಾಧನೆ ಮಾಡಬೇಕು ಮತ್ತು ಅದ್ರ ಮುದ್ರೆ ಹೇಳ್ಕೊಂಡು ಜಪದ ಮುಖಾಂತರ ಹೇಗೆ ಆರಾಧನೆ ಮಾಡಬೇಕು, ಹಾಗೆ ಅಮ್ಮನನ್ನು ಪ್ರಮುಖವಾಗಿ ರಾಹು ಕಾಲದಲ್ಲಿ ಪೂಜೆ ಮಾಡೋದ್ರಿಂದ, ರಾಹು ಅಲ್ಲಿ ಪೂಜೆ ಮಾಡೋದ್ರಿಂದ ತಮ್ಮ ಜೀವನದಲ್ಲಿ ಏನು ನಡೀತಿದೆ ಅನ್ನೋದು ಅಮ್ಮನಿಗೆ ಬೇಗ ಗೊತ್ತಾಗುತ್ತೆ ಅನ್ನೋದನ್ನ ಯಾರು ಹೇಳಿರೋದ ಸತ್ಯ, ಕಾರ್ಯಸಾಧನೆ ಮಾಡ್ಕೋಬಹುದು. ಅದನ್ನ ನೀವು ನಮ್ಮ ವೀಕ್ಷಕರಿಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರೇ, ನಿಮಗೆ ಏನಾದರೂ ಏನು ಗುರುಗಳು ಹೇಳಿರುವಂತಹ ಜಪಗಳು ಅಥವಾ ಬೀಜಾಕ್ಷರಿ ಮಂತ್ರಗಳು ಅದ್ರ ಬಗ್ಗೆ ಡೀಟೇಲ್ಸ್ ಆಗಬೇಕು ಅಂದರೆ ಅವ್ರು ಹೇಳ್ಬೇಕಾದ್ರೆ ಅದು ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದೂ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಲಿಂಕ್ನ ನೋಡಿ. ಹಾಗೆ ನೀವೇನಾದರೂ ತುಂಬ ಜೀವನದಲ್ಲಿ ಬಳಲ್ತಾ ಇದ್ದರೆ ಅಥವಾ ಏನಾದರೂ ಒಂದು ಕಷ್ಟ ನಷ್ಟಗಳಿಂದ ಅಥವಾ ಭೂತ ಪೇತ್ರಗಳಿಂದ ಅಥವಾ ದುಷ್ಟಶಕ್ತಿಗಳಿಂದ ಅಥವಾ ಏನಾದರೂ ನೀವು ಪ್ರತ್ಯಂಗಿರ ತಾಯಿಯ ಹೋಮವನ್ನು ಮಾಡಿಸ್ಬೇಕು. ಈಗ ನೀವು ಹಳ್ಳಿಲಿ ಇರ್ತೀರಾ, ಸೊ ಹಳ್ಳಿಲಿ ನೀವು ಮಾಡ್ಸೋಕ್ಕಾಗಲ್ಲ. ಸೊ ಆಗ ನೀವು ಪ್ರತ್ಯಂಗಿರ ತಾಯಿಯ ಹೋಮಗಳನ್ನ ಮಾಡಿಸ್ಬೇಕು ಅಂತಂದರೆ ನೀವು ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರು ಸಹ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹೀಗೆ ನಮ್ಮ ಚಾನಲಲ್ಲಿ ನಿಗೂಢತೆಯ ವಿಚಾರಗಳು ಬರ್ತಾ ಇರುತ್ತೆ. ಈಗ ಆಲ್ರೆಡಿ ಹಾಕಿರುವಂತಹ ವಿಡಿಯೋಗಳಲ್ಲಿ ನಮಗೆ ತುಂಬ ಪ್ರೋತ್ಸಾಹಗಳನ್ನ ಕೊಟ್ಟಿದ್ದೀರಾ. ಹೀಗೆ ನಮ್ಮನ್ನು ಬೆಳೆಸಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ತೆ.